ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಕತೆ ಬಹಳ ಹಿಂದೆ ನಡೆದಿರುವಂಥದ್ದು. ಚಿಕಿತ್ಸೆಗೆ ಹೋದ ಡಾಕ್ಟರ್ ಏನು ಮಾಡಿದ್ರು ಅಂತ ತಿಳ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇನ್ನು ತಡ ಮಾಡದೆ ನಾವು ಕತೆಯನ್ನು ಶುರು ಮಾಡೋಣ. ರಮೇಶ್ ಮತ್ತು ಗೀತಾ ಪ್ರೀತಿಸಿ ಮದುವೆ ಆದವರು. ಅವರು ಮದುವೆಯಾಗಿ 2 ವರ್ಷವಾಗಿತ್ತು. ಅವರು ಬಹಳ ಅನ್ಯೋನ್ಯವಾಗಿದ್ದರು, ಸಂತೋಷವಾಗಿದ್ದರು. ಆದರೆ ಅವರಿಗೆ ಒಂದು ಕೊರತೆ ಇತ್ತು, ಅದು ಇನ್ನು ಮಕ್ಕಳಾಗಿಲ್ಲ ಎಂದು. ಅವರಿಗೆ ಈ ವಿಷಯದಿಂದ ಬಹಳ ಬೇಜಾರು ಇತ್ತು. ಜೊತೆಗೆ ಮನೆಯಲ್ಲಿಯೂ ಸಹ ಯಾವಾಗಲೂ ಕೇಳುತ್ತಾರೆ, 2 ವರ್ಷ ಆಯಿತು, ಯಾಕೆ ಇನ್ನು ಮಕ್ಕಳಾಗಿಲ್ಲ ಎಂದು. ಅಕ್ಕಪಕ್ಕದ ಮನೆಯವರು, ಫ್ರೆಂಡ್ಸ್ ಎಲ್ಲರೂ ಸಹ ಇದೇ ಪ್ರಶ್ನೆ ಕೇಳುತ್ತಿದ್ದರು. ನೀವು ಈಗಿನ ಕಾಲದವರು ಮಕ್ಕಳು ಬೇಡ ಅಂತ ಅನ್ಕೋತೀರಿ ಅಂತ ರೇಗಿಸುತ್ತಿದ್ದರು. ಆದರೆ ಈ ವಿಷಯದಿಂದ, ಈ ಮಾತುಗಳಿಂದ ಇಬ್ಬರಿಗೂ ಬಹಳ ಬೇಸರವಾಗುತ್ತಿತ್ತು. ದಂಪತಿಗಳು ಸಹ ಮಕ್ಕಳಾಗಲೆಂದು ಬಹಳ ಹರಕೆ ಎಲ್ಲವನ್ನೂ ಪ್ರಯತ್ನಿಸಿದ್ದರು. ಆದರೆ ಯಾವುದೂ ಸಹ ಫಲಿಸಲಿಲ್ಲ. ಆವಾಗ ಗೀತಾಳ ಫ್ರೆಂಡ್ ಒಬ್ಬ ಡಾಕ್ಟರ್ ನಂಬರನ್ನು ಕೊಟ್ಟರು. ಗೀತಾಳ ಸ್ನೇಹಿತೆ, ಈ ಡಾಕ್ಟರ್ ಬಹಳ ಒಳ್ಳೆಯವರು, ಒಳ್ಳೆ ಮೆಡಿಸಿನ್ ಕೊಡ್ತಾರೆ, ಟೆಸ್ಟ್ ಮಾಡಿ ಹೇಳುತ್ತಾರೆ, ನಿಮಗೆ ಖಂಡಿತ ಮಕ್ಕಳಾಗುತ್ತೆ, ಹೋಗಿ ಎಂದು ಹೇಳ್ತಾರೆ. ಗೀತಾ ಈ ವಿಷಯವನ್ನು ತನ್ನ ಗಂಡನ ಬಳಿ ಹೇಳುತ್ತಾಳೆ. ಗಂಡ ರಮೇಶ್ ಇದಕ್ಕೆ ಒಪ್ಪಿಕೊಳ್ಳುತ್ತಾನೆ. ಹಾಗಾಗಿ ಇಬ್ಬರೂ ಸಹ ಡಾಕ್ಟರ್ ಮೀಟ್ ಮಾಡಲು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುತ್ತಾರೆ. ಕ್ಲಿನಿಕ್ ಬಹಳ ತುಂಬ ಪೇಷಂಟ್ಸ್ ಇದ್ದರು. ಅವರ ಸರಿದಿ ಬಂದಾಗ ಡಾಕ್ಟರ್ ಬಹಳ ಆತ್ಮೀಯದಿಂದ ಅವರನ್ನು ಬರಮಾಡಿಕೊಂಡರು. ಅವರ ಕಷ್ಟವನ್ನು ಕೇಳಿದರು, ಅವರಿಗೆ ಏನು ತೊಂದರೆ ಎಂದು ವಿಚಾರಿಸಿದರು. ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದರು. ಅವರಿಗೆ ಸಂಬಂಧಪಟ್ಟ ಪ್ರಶ್ನೆ ನಂತರ ಒಂದಿಷ್ಟು ಟೆಸ್ಟ್ ಬರೆದುಕೊಟ್ಟು, ಈ ಟೆಸ್ಟ್ ಮಾಡಿಸಿಕೊಂಡು ಬನ್ನಿ, ನಂತರ ಹೇಳುತ್ತೇನೆ ಎಂದು ಕಳಿಸಿದರು. ಗೀತಾ ಮತ್ತು ರಮೇಶ್ ಇಬ್ಬರು ಟೆಸ್ಟ್ ಮಾಡಿಸಿಕೊಳ್ಳಲು ಹೋದರು. ಟೆಸ್ಟ್ ಮಾಡಿ ಮುಗಿಸಿಕೊಂಡು ಬಂದು ಡಾಕ್ಟರ್ ಮತ್ತೆ ಭೇಟಿ ಮಾಡಬೇಕೆಂದು ಬಂದರು. ಇವಾಗ ರಶ್ ಸ್ವಲ್ಪ ಬಹಳ ಕಡಿಮೆ ಆಗಿತ್ತು. ಪೇಷಂಟ್ಸ್ ಯಾರೂ ಜಾಸ್ತಿ ಇರಲಿಲ್ಲ. ಇಬ್ಬರು ಒಳಗೆ ಹೋದರು. ಡಾಕ್ಟರ್, ರಮೇಶ್, ನೀವು ಒಂದು ಸ್ವಲ್ಪ ಆಚೆ ಇರಿ, ನಿಮ್ಮ ವೈಫ್ ಟೆಸ್ಟ್ ಮಾಡಬೇಕು ಎಂದು ಹೇಳ್ತಾರೆ. ಗೀತಾಳಿಗೆ ಭಯವಾಗುತ್ತದೆ. ರಮೇಶ್ ಕಡೆ ಮುಖ ತಿರುಗಿಸಿ ನೋಡುತ್ತಾಳೆ. ರಮೇಶ್ ಏನೂ ಇಲ್ಲ ಅಂತ ಹೇಳಿ ಸಮಾಧಾನ ಮಾಡಿ ಆಚೆ ಹೋಗುತ್ತಾನೆ. ಗೀತಾಳಿಗೆ ಒಂಥರ ಭಯವಾಗುತ್ತದೆ. ಡಾಕ್ಟರ್ ಡೋರ್ ಹಾಕಿ ಡೋರನ್ನು ಲಾಕ್ ಮಾಡುತ್ತಾರೆ. ಆವಾಗ ಅವರಿಗೆ ಒಂದು ಮಾದಕನಿಗೆ ಬೀರುತ್ತಾರೆ. ಇದರಿಂದ ಗೀತಾಳಿಗೆ ಒಂದು ಸ್ವಲ್ಪ ಭಯ ಆಗುತ್ತದೆ. ನಂತರ ಗೀತಾಳಿಗೆ, ನೀನು ಬೆಡ್ ಮೇಲೆ ಮಲ್ಕೋ, ನಿನ್ನ ಟೆಸ್ಟ್ ಮಾಡಬೇಕೆಂದು ಹೇಳ್ತಾರೆ. ಗೀತಾ ಬೆಡ್ ಮೇಲೆ ಹೋಗಿ ಮಲ್ಕೊಳ್ಳೋಕೆ ಪ್ರಯತ್ನ ಪಡ್ತಾಳೆ. ಆದರೆ ಬೆಡ್ ಮೇಲಿದ್ದರಿಂದ ನಿಧಾನಕ್ಕೆ ಹತ್ತಲು ಪ್ರಯತ್ನಿಸುತ್ತಾಳೆ. ಆಗ ಡಾಕ್ಟರ್ ಭುಜವನ್ನು ಎತ್ತಿ ಸಹಕರಿಸುತ್ತಾರೆ. ಇದರಿಂದ ಅವಳಿಗೆ ಮುಜುಗರವಾದರೂ ಸಹ ಸುಮ್ಮನಾಗುತ್ತಾಳೆ. ನಂತರ ಡಾಕ್ಟರ್ ಸ್ಟೆಥೋಸ್ಕೋಪಿಂದ ಅವಳ ದೇಹ ಮೇಲೆ ಜೋರಾಗಿ ಒತ್ತುತ್ತಾ ಮಗುಳ್ನಗುತ್ತಾರೆ. ನಂತರ ಅವಳ ಸೀರೆಯನ್ನು ಒಕ್ಕಳ ಬಳಿ ಎಳೆದು ಒಕ್ಕಳಿಗೆ ಒಂದು ಜೆಲ್ಲನ್ನು ಹಚ್ಚುತ್ತಾರೆ. ಹಚ್ಚುವಾಗ ಒಕ್ಕಳನ್ನು ನಿಧಾನಕ್ಕೆ ಸವರುತ್ತಾರೆ. ಈ ಸ್ಪರ್ಶ ಅವಳಿಗೆ ಮೈ ರೋಮಾಂಚನವಾಗುತ್ತದೆ. ಡಾಕ್ಟರ್, ನಿಮ್ಮ ಲಂಗವನ್ನು, ಸೀರೆಯನ್ನು ಬಿಚ್ಚು, ನಿಮ್ಮನ್ನು ಟೆಸ್ಟ್ ಮಾಡಬೇಕೆಂದು ಹೇಳುತ್ತಾರೆ. ಅವಳು ತನ್ನ ಲಂಗ ಮತ್ತು ಸೀರೆಯನ್ನು ಬಿಚ್ಚುತ್ತಾಳೆ. ಡಾಕ್ಟರ್, ನಿನ್ನ ಕಾಚವನ್ನು ತೆಗೆ ಎಂದು ಹೇಳ್ತಾರೆ. ಅವಳು ವಿರೋಧಿಸಿದ್ದಕ್ಕೆ ಡಾಕ್ಟರ್, ಇಲ್ಲ, ನಿನ್ನ ಗರ್ಭಕೋಶ ಏನಾದರೂ ಬ್ಲಾಕ್ ಇದೆ ಅಂತ ಚೆಕ್ ಮಾಡಬೇಕು, ಹಾಗಾಗಿ ತೆಗಿ ಅಂತ ಹೇಳ್ತಾರೆ. ಅವಳು ತನ್ನ ಕಾಚವನ್ನು ತೆಗೆದು ಪಕ್ಕಕ್ಕೆ ಇಡುತ್ತಾಳೆ. ಡಾಕ್ಟರ್ ಅವಳ ಕಾಲನ್ನು ಅಗಲಿಸಿ ಅವಳ ಹೂವಿಗೆ ಕೈ ಹಾಕುತ್ತಾರೆ. ಗೀತಾ ನಾಚಿ ಕೈಯನ್ನು ತನ್ನ ಮುಖದ ಮೇಲೆ ಮುಚ್ಚುತ್ತಾಳೆ. ಡಾಕ್ಟರ್, ಏನು ಹೆದರಬೇಡ, ನಾನು ನಿಧಾನಕ್ಕೆ ಮಾಡುತ್ತೇನೆ ಎಂದು ನಿಧಾನಕ್ಕೆ ಅವರ ಕೈಯನ್ನು ಒಳಗೆ ಹಾಕುತ್ತಾರೆ. ನಂತರ ಗೀತಾಳನ್ನು ಪ್ರಶ್ನಿಸುತ್ತಾರೆ, ನೀವು ವಾರಕ್ಕೆ ಎಷ್ಟು ಸಾರಿ ಆಟ ಆಡುತ್ತೀರಿ ಎಂದು. ಅವಳು ವಾರದಲ್ಲಿ 5 ದಿನ ಆಡುತ್ತೇವೆ ಎಂದು ಹೇಳುತ್ತಾಳೆ. ಡಾಕ್ಟರ್ ಕೈಯನ್ನು ಹಿಂದೆ ಮುಂದೆ ಮಾಡುತ್ತಾ ಅವಳ ರಸವನ್ನು ಪರೀಕ್ಷಿಸುತ್ತಾರೆ. ಅವಳಿಗೆ ಇದು ಹೇಳಲಾಗದಷ್ಟು ರೋಮಾಂಚನವಾಗಿದೆ. ಡಾಕ್ಟರ್, ನಿನಗೆ ನಿನ್ನ ಗಂಡನಿಂದ ಮಕ್ಕಳಾಗಲು ಸಾಧ್ಯವೇ ಇಲ್ಲ, ಆದರೆ ನೀನು ಮನಸ್ಸು ಮಾಡಿದರೆ ಅವನಿಗೆ ಮಗು ಕೊಡಬಹುದು. ಈ ಮಾತು ಗೀತಾಳಿಗೆ ಅರ್ಥವಾಗುವುದಿಲ್ಲ. ಡಾಕ್ಟರ್, ನಿಮಗೆ ನಾನು ಮಕ್ಕಳು ಕೊಡುತ್ತೇನೆ ಎಂದು ಪ್ಯಾಂಟನ್ನು ಬಿಚ್ಚುತ್ತಾರೆ. ಅವಳು ತಪ್ಪು ಇದು ಡಾಕ್ಟರ್ ಎಂದರೂ ಸಹ ಕೇಳದೆ ಅವರ ಕಾಮದಂಡವನ್ನು ತೋರಿಸುತ್ತಾರೆ. ಅದನ್ನು ಅವಳ ಹೂವಿಗೆ ಉಜ್ಜುತ್ತಾರೆ. ಏನೂ ಆಗುವುದಿಲ್ಲ, ಯಾರಿಗೂ ಗೊತ್ತಾಗುವುದಿಲ್ಲ ಎಂದು ಹೇಳಿ ಅವಳ ಸುರಂಗಕ್ಕೆ ಹೋಗುತ್ತಾರೆ. ಹಿಂದೆ ಮುಂದೆ ಮಾಡುತ್ತಾ ತಮ್ಮ ಎಲ್ಲ ರಸವನ್ನು ಆಳವಾಗಿ ಬಿಡುತ್ತಾರೆ. ಗೀತಾಳಿಗೆ ಇದು ಪರಮ ಸುಖ ಪಡೆದಂತಾಗುತ್ತದೆ. ಡಾಕ್ಟರ್ ಸುಧಾರಿಸಿಕೊಂಡು ಗೀತಾಳಿಗೆ, ನೀನು ಇನ್ನು ಮುಂದಿನ ತಿಂಗಳು ಬರಬೇಕೆಂದು ಹೇಳಿ ಕಳಿಸುತ್ತಾರೆ. ಹೊರಗಡೆ ಇದ್ದ ಗಂಡ ರಮೇಶ್ ಗೀತಾಳನ್ನು ಕೇಳುತ್ತಾನೆ, ಡಾಕ್ಟರ್ ಏನು ಮಾಡಿದ್ರು ಎಂದು. ಡಾಕ್ಟರ್ ಇಂಜೆಕ್ಷನ್ ಕೊಟ್ಟಿದ್ದಾರೆ, ಮುಂದಿನ ತಿಂಗಳು ಮತ್ತೊಂದು ಟೆಸ್ಟ್ಗೆ ಬರಬೇಕೆಂದು ಹೇಳಿದ್ದಾರೆ ಎಂದು ಹೇಳುತ್ತಾಳೆ. ನಂತರ ಮುಂದಿನ ತಿಂಗಳು ಇಬ್ಬರೂ ಸಹ ಕ್ಲಿನಿಕ್ಗೆ ಬರುತ್ತಾರೆ. ಡಾಕ್ಟರ್ ಮತ್ತೆ ಇಂಜೆಕ್ಷನ್ ಕೊಡುತ್ತಾರೆ. ಇದಾದ 15 ದಿನಗಳಲ್ಲಿ ಗೀತಾಳಿಗೆ ಸಿಹಿ ಸುದ್ದಿ ಬರುತ್ತದೆ. ಅದೇ ತಾನೇ ಗರ್ಭವತಿ ಆಗಿರುವುದು. ಫ್ರೆಂಡ್ಸ್, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಧನ್ಯವಾದಗಳು.